ಸಿನಿಮಾ ಲೋಕದ ದಿಗ್ಗಜರು. ಈ ವಾರದ ಡೈರೆಕ್ಟರ್ ಸ್ಪೆಷಲ್. ಅಭಿನವ ಪುಟ್ಟಣ್ಣ, ಕೆಎಸ್ಎಲ್ ಸ್ವಾಮಿ. ಅಂದಿನ ಚಿತ್ರಗಳು ಚಿತ್ರ ವೀಕ್ಷಕರನ್ನು ತಮ್ಮ ಜೀವನದ ಪಯಣವನ್ನು ಬದಲಾಯಿಸುತ್ತಿತ್ತು. ಆದರೆ ಇಂದಿನ ಚಿತ್ರಗಳಿಗೆ ತಕ್ಕಂತೆ ವೀಕ್ಷಕರು ಇರುತ್ತಾರೆ. ಬನ್ನಿ, ನಮ್ಮ ಕರ್ನಾಟಕದ ಕೆಎಸ್ಎಲ್ ಸ್ವಾಮಿ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಗಾಯಕರಾಗಿ, ಕೆಲವೊಮ್ಮೆ ನಟರಾಗಿ, ಚಿತ್ರ ಸಾಹಿತಿಗಳಾಗಿ, ಜೊತೆಗೆ ಕನ್ನಡ ಸಂಸ್ಕೃತ ವಿದ್ವಾಂಸರಾಗಿ ಕನ್ನಡ ಚಿತ್ರರಂಗದಲ್ಲಿ ವಿಶಿಷ್ಟರಾಗಿದ್ದವರು. ಕಿಕ್ಕೇರಿ ಶಾಮಣ್ಣ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು 1939 ಫೆಬ್ರವರಿ 21ರಂದು ಮೈಸೂರಿನಲ್ಲಿ ಜನಿಸಿದರು. ಅವರದು ಸಾಂಪ್ರದಾಯಸ್ಥ ಪುರೋಹಿತ ಮನೆತನ. ಮೈಸೂರಿನಲ್ಲಿಯೇ ವಿದ್ಯಾರ್ಜನೆ ನಡೆಯಿತು. ವಿಜ್ಞಾನ ಪದವೀಧರರಾಗುವ ಮೊದಲೇ ಅವರಲ್ಲಿ ಚಿತ್ರರಂಗದ ಕುರಿತು ಒಲವು, ಆಕರ್ಷಣೆಗಳು ಮೂಡಿದವು. ಸ್ವಾಮಿಯವರು ರತ್ನಮಂಜರಿ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದರಲ್ಲಿ ನಿರ್ವಹಣೆ ಮಾಡಿ ಚಿತ್ರರಂಗ ಪ್ರವೇಶಿಸಿದರು. ನಟನಾಗುವ ಹಂಬಲ ಹೊತ್ತು ಮದ್ರಾಸಿಗೆ ಪ್ರಯಾಣ ಮಾಡಿದ ಅವರು ಜಿವಿ ಅಯ್ಯರ್ ಅವರ ತಾಯಿ ಕರುಳು ಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾದರು. ಕೆಎಸ್ಎಲ್ ಸ್ವಾಮಿ ಕೆಲಕಾಲ ಎಂಆರ್ ವಿಠಲ್, ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಜೊತೆ ಸಹ ಕೆಲಸ ಮಾಡಿದರು. ಸಾಹಿತ್ಯ ರಚನೆಯಲ್ಲೂ ಪರಿಣಿತಿ ಪಡೆದರು. ಭಾಗ ಮಾತ್ರವಲ್ಲದೆ 11 ವಿಭಾಗಗಳಲ್ಲಿ ಪರಿಣಿತಿಯನ್ನು ಸಾಧಿಸಿದರು. ಈ ಕಾರಣದಿಂದಲೇ ಇರಬೇಕು ರವಿಯವರನ್ನು ಅಭಿನವ ಪುಟ್ಟಣ್ಣ ಎಂದು ಚಿತ್ರೋದ್ಯಮಿಗಳು ಕರೆಯುತ್ತಾರೆ. 2 ಚಿತ್ರಕ್ಕೆ ಕ್ಲಾಪ್ ಬಾಯ್ ಆಗಿದ್ದುಕೊಂಡೇ 3ನೇ ಚಿತ್ರದ ಹೊತ್ತಿಗೆ ಸಹಾಯಕ ನಿರ್ದೇಶಕರಾಗಿ, 4ನೇ ಚಿತ್ರದ ಹೊತ್ತಿಗೆ ಸ್ವತಃ ಕ್ಯಾಪ್ಟನ್ ಆಫ್ ದಿ ಶಿಪ್ ಎಂಬ ಕಿರೀಟದ ಅಡಿಯಲ್ಲಿ ನಿರ್ದೇಶಕರಾಗಿ ಬಿಡುವ ಅಥವಾ ಹಾಗಾಗಲು ಹವಣಿಸುವ ಉತ್ಸಾಹಿಗಳು ರವಿಯವರಿಂದ ಕಲಿಯುವುದು ಬಹಳಷ್ಟಿದೆ. ನಿರ್ದೇಶನ ವೃತ್ತಿಗೆ ಇಳಿಯ ಬಯಸುವವರು ತಮ್ಮ ಕಸುಬಿನ ಜೊತೆಗೆ ಈ ಮಣ್ಣಿನ ಸಾಹಿತ್ಯ, ಸಂಗೀತ, ಭಾಷಾ ಶುದ್ಧಿಯ ಕಡೆಗೂ ಕೊಂಚ ಗಮನ ಹರಿಸಬೇಕಾಗುತ್ತದೆ ಎಂಬುದನ್ನು ರವಿಯವರಿಂದ ನೋಡಿ ಕಲಿಯುವುದಿದೆ. 1966ರಲ್ಲಿ ತೆರೆಕಂಡ ತೂಗುದೀಪ ಕೆಎಸ್ಎಲ್ ಸ್ವಾಮಿ ನಿರ್ದೇಶನದ ಮೊದಲ ಚಿತ್ರ. ನಟ ಉದಯ್ ಕುಮಾರ್ ಅವರು ಇವರಿಗಿಟ್ಟ ಹೆಸರು ರವಿ. ತೂಗುದೀಪದಲ್ಲಿ ಅವರು ಅಭಿನಯಿಸಿದ್ದಲ್ಲದೆ ಶ್ರೀನಿವಾಸ್ ಎಂಬ ನಟನನ್ನು ಪರಿಚಯಿಸಿದರು. ಅವರು ತೂಗುದೀಪ ಶ್ರೀನಿವಾಸ್ ಎಂದೇ ಖಳನಟನಾಗಿ ಖ್ಯಾತರಾದವರು. 49 ಚಿತ್ರಗಳನ್ನು ನಿರ್ದೇಶಿಸಿದ್ದ ರವಿ ಅವರು ಸ್ವತಃ 9 ಚಿತ್ರಗಳಲ್ಲಿ ತಾವೇ ನಿರ್ಮಿಸಿಕೊಂಡಿದ್ದರು. ಇವರ ತಾರಾ ಪತ್ನಿ ಬಿವಿ ರಾಧಾ ಅವರು 4 ಚಿತ್ರಗಳ ನಿರ್ಮಾಪಕಿಯಾಗಿದ್ದರು. ರವಿಯವರ ನಿರ್ದೇಶನದ ಮಲೆಯ ಮಾರುತ ಸಂಗೀತ ಪ್ರಧಾನ ಸಿನಿಮಾ ಸ್ಕೋಪ್ ಚಿತ್ರ. ಸಂಗೀತ ಸಂಯೋಜಕ ವಿಜಯ್ ಭಾಸ್ಕರ್ ಅವರಿಗೆ ಈ ಚಿತ್ರದ ಸಂಗೀತಕ್ಕೆ ರಾಷ್ಟ್ರೀಯ ಮಟ್ಟದ ಸುರ್ ಸಿಂಗಾರ್ ಪ್ರಶಸ್ತಿ ಸಂದಿತು. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ರವಿ ಅವರಿಗಾಗಿ ಶುಭಮಂಗಳ ಚಿತ್ರವನ್ನು ನಿರ್ದೇಶಿಸಿದರು. ಪುಟ್ಟಣ್ಣನವರ ನಿಧನದ ನಂತರ ಅಪೂರ್ಣವಾಗಿದ್ದ ಮಸಣದ ಹೂವು ಮತ್ತು ಬಹಳ ವರ್ಷಗಳ ಹಿಂದೆ ಆರಂಭಗೊಂಡು ನಿಂತು ಹೋಗಿದ್ದ 1000 ಮೆಟ್ಟಿಲು ಚಿತ್ರಗಳನ್ನು ರವಿ ಅವರು ನಿರ್ದೇಶಿಸಿ ಚಿತ್ರವನ್ನು ಬಿಡುಗಡೆಗೆ ಅಣಿ ಮಾಡಿಕೊಟ್ಟರು. ರವಿಯವರು ನಿರ್ದೇಶಿಸಿದ ಮಕ್ಕಳ ಚಿತ್ರ ಜಂಬೂ ಸವಾರಿ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿಯನ್ನು ಪಡೆಯಿತು. ಹರಕೆಯ ಕುರಿ ಅತ್ಯುತ್ತಮ ಕಥಾ ಚಿತ್ರವೆಂದೇ 1992ರಲ್ಲಿ ರಾಷ್ಟ್ರೀಯ ರಜತ ಕಮಲ ಪ್ರಶಸ್ತಿ ಪಡೆಯಿತು. ಅಲ್ಲದೆ ಫ್ರಾಂಕ್ಫರ್ಟ್, ಇರಾನ್, ಇಟಲಿ, ಚಿಕಾಗೋ ಚಿತ್ರೋತ್ಸವಗಳಲ್ಲಿ ಪಾಲ್ಗೊಂಡಿತ್ತು. ಕೆಎಸ್ಎಲ್ ಸ್ವಾಮಿ ಅವರ ಚಿತ್ರಗಳ ವಸ್ತುಗಳು ವೈವಿಧ್ಯಮಯವಾಗಿದ್ದವು. ಅರಿಶಿಣ ಕುಂಕುಮ, ತ್ಯಾಗಮಯಿ ಮಹಿಳೆಯ ಕತೆ, ಭಾಗ್ಯಜ್ಯೋತಿಗೆ ವರ್ಷ ಸಂಘರ್ಷದ ಹಿನ್ನೆಲೆ, ಮಿಥಿಲೆಯ ಸೀತೆಯರು ವಂಶ ಪ್ರತಿಷ್ಠೆ ಹಾಗೂ ಮುಗ್ಧ ಹೆಣ್ಣುಮಕ್ಕಳ ಸಂತಸದ ಬಾಳನ್ನು ಬಲಿ ತೆಗೆದುಕೊಳ್ಳುವ ದಾರುಣ ಕಥಾನಕ, ಮಲೆಯ ಮಾರುತ ಸಂಗೀತಗಾರನ ಬದುಕಿನ ನಿರೂಪಣೆ, ಹರಕೆಯ ಕುರಿ ರಾಜಕೀಯ ಹಿನ್ನೆಲೆ ಹೊಂದಿದ್ದರೆ ರಾಮ ಲಕ್ಷ್ಮಣನ ವನ್ಯಸಿರಿ ರಕ್ಷಣೆ ಕತೆ, ಜಿಮ್ಮಿಗಲು ಅನ್ಯಾಯಕ್ಕೆ ಸಿಲುಕಿ ಕೈದಿಯಾದವನ ಮನಮಿಡಿಯುವ ಕತೆ, ತೂಗುದೀಪ, ಲಗ್ನಪತ್ರಿಕೆ, ಗಾಂಧಿನಗರ, ಭಾಗ್ಯದ ಬಾಗಿಲು, ಮಂಕುತಿಣ್ಣೆ, ಅಣ್ಣ ತಮ್ಮ, ಅರಿಶಿಣ ಕುಂಕುಮ, ಲಕ್ಷ್ಮೀ ಸರಸ್ವತಿ, 639, ಫಲೆ ಅದೃಷ್ಟವೋ ಅದೃಷ್ಟ, ಶ್ರೀಕೃಷ್ಣ ರುಕ್ಮಿಣಿ, ಸತ್ಯವಾಮ, ಕುಳ್ಳ ಏಜೆಂಟ್, 000, ದೇವರು ಕೊಟ್ಟ ತಂಗಿ, ಸಿಐಡಿ 72, ಭಾಗ್ಯಜ್ಯೋತಿ, ಮಕ್ಕಳ ಭಾಗ್ಯ, ತುಳಸಿ, ದೇವರ ದುಡ್ಡು, ಮಾಗಿಯ ಕನಸು, ಮುಗ್ಧ ಮಾನವ, ಬನಶಂಕರಿ, ಅಳುಕು, ಡ್ರೈವರ್ ಹನುಮಂತು, ಭೂಮಿಗೆ ಬಂದ ಭಗವಂತ, ಜಿಮ್ಮಿಗಲು, ಮತ್ತೆ ವಸಂತ, ಕ್ರಾಂತಿಯೋಗಿ ಬಸವಣ್ಣ, ಮುತ್ತೈದೆ ಭಾಗ್ಯ, ಕರುಣೆ ಇಲ್ಲದ ಕಾನೂನು, ಹುಲಿ ಹೆಜ್ಜೆ, ಪಿತಾಮಹ, ಮಾಲಿಯ ಮಾರುತ, ಮಿಥಿಲೆಯ ಸೀತೆಯರು, ಜಂಬೂ ಸವಾರಿ, ಹರಕೆಯ ಕುರಿ, ಮಹಾ ಎಡಬಿಡಂಗಿ ಮುಂತಾದವು ಕೆಎಸ್ಎಲ್ ಸ್ವಾಮಿ ಅವರ ನಿರ್ದೇಶನದ ಚಿತ್ರಗಳಲ್ಲಿ ಸೇರಿವೆ. ಸದಭಿರುಚಿ ಮತ್ತು ಸುಶ್ರಾವ್ಯ ಗೀತೆಗಳು ಸ್ವಾಮಿ ಅವರ ಚಿತ್ರಗಳ ವಿಶಿಷ್ಟತೆ.
ಗಾಂಧಿನಗರ, ಮಲೆಯ ಮಾರುತ, ಭಾಗ್ಯಜ್ಯೋತಿ, ಜಿಮ್ಮಿಗಲು, ಮಿಥಿಲೆಯ ಸೀತೆಯರು, ಭೂಮಿಗೆ ಬಂದ ಭಗವಂತ, ಮುಕ್ತ ಮಾನವ ಮುಂತಾದ ಚಿತ್ರಗಳ ಗೀತೆಗಳು ಎಂದಿಗೂ ಜನಪ್ರಿಯವೆನಿಸಿವೆ. ಸೋಲು ಗೆಲುವುಗಳ ಆಚೆಗೂ ಅವರ ಚಿತ್ರೋದ್ಯಮಿಗಳೊಂದಿಗೆ, ಕಲಾವಿದರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರು. ಜಿ ಹುಜೂರ್ ಎಂಬ ಜಾಯಮಾನದವರೇ ಹೆಚ್ಚಿರುವ ಚಿತ್ರರಂಗದಲ್ಲಿ ರವಿಯವರು ತಮ್ಮ ಈ ಗುಣದಿಂದ ವಿರೋಧಗಳನ್ನು ಕಟ್ಟಿಕೊಂಡಿದ್ದೂ ಇದೆ. ಆದರೆ ಅವರು ತಮ್ಮ ತನವನ್ನು ಬಿಟ್ಟುಕೊಟ್ಟಿಲ್ಲ. 1 ವರ್ಷದ ಹಿಂದೆ ಜಿ ವಾಹಿನಿಯಲ್ಲಿ ಗುಣಗಾನ ಎಂಬ ರಿಯಾಲಿಟಿ ಶೋ ಬಿತ್ತರವಾಗುತ್ತಿದ್ದಾಗ ತೀರ್ಪುಗಾರರ ಸ್ಥಾನದಲ್ಲಿದ್ದ ರವಿ ಕೆಲವೊಂದು ಬೇಜವಾಬ್ದಾರಿಯ ಸ್ಪರ್ಧಿಗಳಿಗೆ ಮುಖದ ನೀರಿಳಿಸುವ ಜೊತೆಗೆ ಸರಿಯಾದ ಹಾದಿಯನ್ನು ತೋರಿಸುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಅವರ ಸ್ವಭಾವಕ್ಕೆ ಇದು ನಿದರ್ಶನ. ಹಲವಾರು ಚಿತ್ರಗಳನ್ನು ನಿರ್ದೇಶಿಸಿ ಸ್ವತಃ ಅನುಭವ ಮೂಟೆಯೇ ಆಗಿದ್ದರು. ಜಿವಿ ಅಯ್ಯರ್ ಅವರು ಆಚಾರ್ಯ ಸರಣಿಯ ಚಿತ್ರಗಳನ್ನು ರೂಪಿಸ ಹೊರಟಾಗ ಅವರಿಗೆ ಸಹಾಯಕರಾಗಿ ನಿಂತಿದ್ದು ಇದೇ ರವಿಯವರು. ಕಲಿಕೆಗೆ ಕೊನೆಯಿಲ್ಲ ಎಂಬುದಕ್ಕೆ ಈ ನಿದರ್ಶನ ಸಾಕಲ್ಲವೇ? ಇಷ್ಟಾಗಿಯೂ ರಾಜ್ಕುಮಾರ್ ಅವರನ್ನು ಹಾಕಿಕೊಂಡು ಭಕ್ತ ಕುಚೇಲ ಚಿತ್ರವನ್ನು ನಿರ್ದೇಶಿಸಲಾಗಲಿಲ್ಲವಲ್ಲ ಎಂಬ ಕುರುಹು ಅವರಲ್ಲಿ ಉಳಿದುಕೊಂಡಿದೆ. ಖ್ಯಾತ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಖುಷ್ಬೂರವರನ್ನು ಪ್ರಧಾನ ಪಾತ್ರದಲ್ಲಿರಿಸಿ ಮಹಾ ಎಡಬೆಡಂಗಿ ಎಂಬ ಚಿತ್ರವನ್ನು ರವಿಯವರು ನಿರ್ದೇಶಿಸಿದ್ದರು. ಆದರೆ ಕಾರಣಾಂತರಗಳಿಂದ ಅದು ಜನಮನವನ್ನು ಸೂರುಗೊಳ್ಳಲಿಲ್ಲ. ಶುಭಮಂಗಳ ಚಿತ್ರದ ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ಸಂಘರ್ಷ ಚಿತ್ರದ ಯೌವನದ ಹೋಳಿಯಲ್ಲಿ ಈಜಾಟವಾಡಿದರೆ, ಪ್ರಭಾಕರ್ ಅಭಿನಯದ ಮುತ್ತೈದೆ ಭಾಗ್ಯ ಚಿತ್ರದ ಉರಿವ ಕಣ್ಣೀರಿಗೆ ಬೆಲೆಯು ಇನ್ನೆಲ್ಲಿದೆ ಎಂಬ ಹಾಡುಗಳು ಅವರ ಖಡಕ್ ಕಂಠಕ್ಕೆ ಸಾಕ್ಷಿ. ಜಂಬೂ ಸವಾರಿ, ಎಲ್ಲ ಅವನ ಹೆಸರಿನಲ್ಲಿ ಚಿತ್ರಗಳು ಹಾಗೂ ಮೂಡಲಮನೆ ಎಂಬ ಧಾರಾವಾಹಿ ಅವರ ಅಭಿನಯ ಪ್ರತಿಭೆಗೆ ಸಾಕ್ಷಿಯಾಗಿ ನಿಂತಿವೆ. ಕೆಎಸ್ಎಲ್ ಸ್ವಾಮಿ ಅವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಹಲವಾರು ಸಮಿತಿಗಳಲ್ಲಿ ಕೆಲಸ ಮಾಡಿದರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ, ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಇತ್ಯಾದಿ ಚಿತ್ರರಂಗಕ್ಕೆ ಸಂಬಂಧಿಸಿದ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ದುಡಿದಿದ್ದರು. ಕಿರುತೆರೆಯಲ್ಲಿ ಸೃಷ್ಟಿ ಧಾರಾವಾಹಿಯನ್ನು ನಿರ್ದೇಶಿಸಿದ ರವಿಯವರು ಮೂಡಲಮನೆ ಕಿರುತೆರೆ ಧಾರಾವಾಹಿಯಲ್ಲಿ ದೇಸಾಯಿ ಅವರ ಪಾತ್ರದಲ್ಲಿ ನಟಿಸಿ ಮನೆಮಾತಾಗಿದ್ದರು. ಪರರ ಸುಖ ದುಃಖಗಳಿಗೆ ಮಿಡಿಯುತ್ತಿದ್ದ ರವಿ ಮೃದು ಹೃದಯೇ. ನಿರ್ದೇಶನಕ್ಕೂ ಸಿದ್ಧ, ನಟನೆಗೂ ಸೈ ಅಷ್ಟೇ ಅಲ್ಲ, ಪೌರೋಹಿತ್ಯಕ್ಕೂ ಸಿದ್ಧರೆನಿಸಿಕೊಂಡಿದ್ದರು. ಜಾತಿ ಮಿತಿಗಳನ್ನು ಮೀರಿ ಬಿವಿ ರಾಧಾ ಅವರನ್ನು ಪ್ರೇಮಿಸಿ ಮದುವೆಯಾಗಿ ಸಮರಸದ ಬಾಳ್ವೆ ನಡೆಸಿದರು. ಕನ್ನಡ ಚಿತ್ರರಂಗದಲ್ಲಿ ಕೆಎಸ್ಎಲ್ ಸ್ವಾಮಿ ಅಂದರೆ ರವಿ ಅವರು ಸಲ್ಲಿಸಿರುವ ಸಮಗ್ರ ಸೇವೆಗಾಗಿ 1994-95ನೇ ಸಾಲಿನ ಪುಟ್ಟಣ ಕಣಗಾಲ್ ಪ್ರಶಸ್ತಿ ಸಂದಿತು. ಕೆಎಸ್ಎಲ್ ಸ್ವಾಮಿ ಅವರು 2015ರ ಅಕ್ಟೋಬರ್ 20ರಂದು ಈ ಲೋಕವನ್ನ ಅಗಲಿದರು. ಅವರು ಚಿತ್ರರಂಗದಲ್ಲಿ ಉಳಿದು ಹೋದ ಶ್ರದ್ಧೆ, ಮಾಡಿದ ಕೆಲಸ ಮರೆಯುವಂತದ್ದಲ್ಲ. ಅವರ ಪತ್ನಿ ಬಿವಿ ರಾಧಾ ಅವರ ಕೊಡುಗೆಯು ಕಲಾ ಲೋಕಕ್ಕೆ ಮಹತ್ವದ್ದು. ಈ ದಂಪತಿಗಳು ತಾವು ಈ ಲೋಕವನ್ನು ಗೆಲ್ಲುವಾಗ ತಮ್ಮ ದೇಹವನ್ನು ವ್ಯರ್ಥ ಮಾಡದೆ ವೈದ್ಯಕೀಯ ಲೋಕಕ್ಕೆ ದಾನ ಮಾಡಿ ಹೋದವರು. ಒಟ್ಟಾರೆ ರವಿ ಎಂಬ ಕೆಎಸ್ಎಲ್ ಸ್ವಾಮಿ ಭಾರತದ ಖ್ಯಾತ ನಿರ್ದೇಶಕರಾಗಿ ಹೊರಹೊಮ್ಮುತ್ತಾರೆ. ಇವರ ಜಂಬೂ ಸವಾರಿ 1999ರ ಈ ಚಿತ್ರಕ್ಕೆ ಮಕ್ಕಳ ಉತ್ತಮ ಚಿತ್ರ ಎಂದು ಘೋಷಿಸಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದು ನಮ್ಮ ಕರ್ನಾಟಕ ರಾಜ್ಯದ ಚಲನಚಿತ್ರ ಅತಿ ಮೆಚ್ಚಿನ ನಿರ್ದೇಶಕರಾಗಿ ಜನಮನದಲ್ಲಿ ಅಚ್ಚಳಿಯದೆ ಇರುತ್ತಾರೆ. ಪ್ರಿಯ ವೀಕ್ಷಕರೇ, ಇದು ಬಿಎನ್ಎನ್ ಡಿಜಿಟಲ್ ಮಾಧ್ಯಮದ ಕೊಡುಗೆ. ಮುಂದಿನ ಸಂಚಿಕೆಯ ಚಿತ್ರಲೋಕದ ದಿಗ್ಗಜರೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀವಿ. ಆನಂದ ಸಂತೋಷ ಈ ಮನೆಗೆ ಬರಲಿ, ಬೇಡುವೆನು ಕೈ ಮುಗಿದು ಆನಂದ ಶಿವನ ಶಿವನ. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ರಕ್ತದ ಭೂತಾಯಿ ಮನಸ್ಸು. ರಾಜಂಗು ದಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಈ ಹಾಡ್ನಾಗೇನೈತೆ ಸೊಗಸು. ಗ್ರಾಮ್ಯ ಭಾಷೆಯಲ್ಲಿ ಹಾಡಿರೋದು, ಅದು ಕೂಡ ಅದಕ್ಕೊಂದು ಕಳೆ. I will give you a Telugu song.
ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.